ನನ್ನ ಹೆಸರು ಪ್ರವೀಣ್ ಕುಮಾರ್, 7ನೇ ತರಗತಿ. ಸರ್ವನಾಮಗಳು. ಈ ವಾಕ್ಯಗಳನ್ನು ಗಮನಿಸಿ. ಹಸಿನಾಳು ತಾಯಿ ತಂದೆಯವರು ಹೇಳಿದಾಗಿ ಕೇಳುತ್ತಾಳೆ. ಹಸಿನಾಳ ತಾಯಿ ತಂದೆಯವರು ಹಸಿನಾಳನ್ನು ಪ್ರೀತಿಸುತ್ತಾರೆ. ಹಸಿನಾಳಿಗೆ ಹಣ್ಣನ್ನು ಕೊಡುತ್ತಾರೆ. ಹಸಿನಾಳಿಂದ ಪುಸ್ತಕವನ್ನು ಓದಿಸುತ್ತಾರೆ. ಹಸಿನಾಳಲ್ಲಿ ಕೆಟ್ಟ ಗುಣಗಳಿಲ್ಲ. ಮೇಲಿನ ವಾಕ್ಯಗಳಲ್ಲಿ ಹಸಿನ ಎಂಬ ಪದವು ಮತ್ತೆ ಮತ್ತೆ ಬಂದಿದೆ. ಅದನ್ನು ಹಾಗೆಯೇ ಹೇಳಿದರೆ ಕೇಳಲು ಹಿತವೆನಿಸುವುದಿಲ್ಲ. ಹಾಗಾಗಿ ಅಂತ ಕಡೆಗಳಲ್ಲಿ ಅವಳು, ಅವಳ, ಅವಳಿಗೆ, ಅವಳಿಂದ, ಅವಳಲ್ಲಿ ಮುಂತಾದ ಪದಗಳನ್ನು ಬಳಸುತ್ತೇವೆ. ಹಾಗೆ ಬಳಸುವುದರಿಂದ ವಾಕ್ಯಗಳ ಅರ್ಥ ಕೆಡುವುದಿಲ್ಲ. ಹೀಗೆ ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ಸರ್ವನಾಮ ಎನ್ನುತ್ತೇವೆ. ಈ ಸರ್ವನಾಮಗಳು ಲಿಂಗ, ವಚನ, ವಿಭಕ್ತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆಯಾಗಿರುತ್ತವೆ. ಉದಾಹರಣೆಗೆ ನಾನು, ನಾವು, ಅವನು, ಅವಳು, ಅವರು, ಅದು, ಇದು, ಅವು, ಇವು, ಆತನು, ಈತನು, ಆಕೆ, ಈಕೆ, ತಾನು, ತಾವು ಮೊದಲಾದ ಸರ್ವನಾಮಗಳನ್ನು ಗಮನಿಸಬಹುದು. ಸರ್ವನಾಮಗಳಲ್ಲಿ 3 ವಿಧಗಳು: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷ ಸರ್ವನಾಮಗಳೆಂದರೇನು? ಮಾತನಾಡುವಾಗ ವ್ಯಕ್ತಿಗೆ, ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳು ಉತ್ತಮ ಪುರುಷದ ಪದಗಳು. ಉದಾಹರಣೆ: ನಾನು, ನನ್ನನ್ನು, ನನ್ನಿಂದ, ನಮ್ಮಲ್ಲಿ, ನಮ್ಮ ಇತ್ಯಾದಿ. ಇವುಗಳನ್ನು ಸರ್ವನಾಮಗಳಾದುದರಿಂದ ಇವುಗಳನ್ನು ಉತ್ತಮ ಪುರುಷ ಸರ್ವನಾಮಗಳೆಂದು ಕರೆಯುತ್ತಾರೆ. ಈಗ ನನಗೆ ಸಂಬಂಧಪಟ್ಟ ನನ್ನನ್ನು, ನನ್ನಿಂದ, ನಮ್ಮಲ್ಲಿ ಇವು ಮಧ್ಯಮ ಪುರುಷ ಸರ್ವನಾಮಗಳೆಂದರೇನು? ಮತ್ತೊಬ್ಬರೊಡನೆ ಮಾತನಾಡುವಾಗ ಅವರನ್ನು ಸಂಬೋಧಿಸಿ ಅವರನ್ನು ಕುರಿತು ಹೇಳುವುದು, ಸೂಚಿಸುವುದು ಪದಗಳು ಮಧ್ಯಮ ಪುರುಷದ ಪದಗಳು. ಉದಾಹರಣೆ: ನೀನು, ನಿನ್ನನ್ನು, ನಿನ್ನಿಂದ, ನಿಮ್ಮಲ್ಲಿ ಇತ್ಯಾದಿ. ಇವುಗಳನ್ನು ಸರ್ವನಾಮಗಳಾದುದರಿಂದ ಇವುಗಳನ್ನು ಮಧ್ಯಮ ಪುರುಷ ಸರ್ವನಾಮಗಳೆಂದು ಕರೆಯುತ್ತಾರೆ. ಈಗ ಯಾರ ಅಲ್ಲಿದ್ದರು, ನೀನು, ನಿನ್ನನ್ನು, ಅವ್ರಿಗೆ ಸಂಬಂಧಪಟ್ಟಿದ್ದು ನೀನು, ನಿನ್ನನ್ನು, ನಿಮ್ಮಲ್ಲಿ. ಪ್ರಥಮ ಪುರುಷ ಸರ್ವನಾಮಗಳೆಂದರೇನು? ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತನಾಡುತ್ತೇವೆಯೋ ಅವರನ್ನು ಕುರಿತು ಹೇಳದೆ ಬೇರೆ ಯಾರನ್ನು ನಾವು ಮಾತನಾಡುತ್ತೇವೆಯೋ ಇದನ್ನು ಸೂಚಿಸುವ ಪದಗಳು ಪ್ರಥಮ ಪುರುಷದ ಪದಗಳು. ಉದಾಹರಣೆ: ಅವರು, ಅವನು, ಅವಳು, ಅವರು ಇತ್ಯಾದಿ. ಇವುಗಳನ್ನು ಸರ್ವನಾಮಗಳಾದುದರಿಂದ ಇವುಗಳನ್ನು ಪ್ರಥಮ ಪುರುಷ ಸರ್ವನಾಮಗಳೆಂದು ಕರೆಯುತ್ತೇವೆ. ಈಗ ಯಾರ ದೂರಿದ್ರು, ಅವರು, ಅವನು, ಅವಳು ಹೆಂಗ್ ಬಳಸ್ತೇವ್ರಿ? ಇದ್ರಿ ಆತ್ಮಾರ್ಥಕ ಸರ್ವನಾಮ ಎಂದರೇನು? ಪ್ರಥಮ ಪುರುಷದಲ್ಲಿ ಬಳಸಲಾಗುವ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮ ಎನ್ನುವರು. ಉದಾಹರಣೆ: ತಾನು, ತಾವು, ತಮ್ಮನ್ನು, ತಮಗೆ, ತನ್ನ, ತಮ್ಮ, ತನ್ನ ಇತ್ಯಾದಿ. ಪ್ರಶ್ನಾರ್ಥಕ ಸರ್ವನಾಮ ಎಂದರೇನು? ಯಾರು ಬಂದರು, ಯಾವನೋ ಬಂದನು, ನೀನು ಏನು ಮಾಡಿದೆ, ನೀನು ಏಕೆ ಬಂದೆ. ಈ ಮೇಲಿನ ವಾಕ್ಯಗಳಲ್ಲಿ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಸರ್ವನಾಮಗಳನ್ನು ಬಳಸಲಾಗಿದೆ. ಇವುಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು. ಉದಾಹರಣೆ: ಯಾರು, ಎಂತವನು, ಎಂತವಳು ಇವೆಲ್ಲವೂ ಪ್ರಶ್ನಾರ್ಥಕ ಸರ್ವನಾಮಗಳಿಗೆ ಉದಾಹರಣೆ.